ಇವತ್ತು ನಮ್ಮ ಪ್ರವರ್ಗ ಒಂದರ ಒಕ್ಕೂಟದ ರಾಜ್ಯ ಪದಾಧಿಕಾರಿಗಳ ಮಾಸಿಕ ಸಭೆ ತುಂಬ ಯಶಸ್ವಿಯಾಗಿ ಆಗಿದೆ. ಸಮಾಜದಲ್ಲಿರ್ತಕ್ಕಂಥ ಅಂದರೆ ಪ್ರವರ್ಗ ಒಂದರಡಿಯಲ್ಲಿ ಬರ್ತಕ್ಕಂಥ 95 ಜಾತಿಗಳು 376 ಉಪಜಾತಿಗಳ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಜೊತೆಗೆ ಈಗೇನು ಆಯವ್ಯಯನ 2025-26ನೇ ಆಯವ್ಯಯನ್ನು ಮಂಡಿಸಲಿದ್ದಾರೆ, ಅವರಿಗೆ ನಾವು ಕೊಟ್ಟಿರತಕ್ಕಂಥ ರೆಪ್ರೆಸೆಂಟೇಷನ್ ವಿಚಾರವಾಗಿ, ಸಮಾಜಗಳಿಗೆ ನಿವೇಶನ ಕೊಡೋ ವಿಚಾರವಾಗಿ, ಮತ್ತು ಶುಲ್ಕ ವಿನಾಯಿತಿಯಲ್ಲಿ ಇತ್ತೀಚಿನ 2012ರಲ್ಲಿ ಸರ್ಕಾರ ಏನು ಶುಲ್ಕ ವಿನಾಯಿತಿ ಏನು ಪ್ರವರ್ಗ ಒಂದಕ್ಕೆ ಆನ್ ಫಾರ್ ವಿತ್ SC/ST ಇತ್ತು, ಅದನ್ನು ತೆಗೆದಿರೋ ವಿಚಾರವಾಗಿ ಮರುಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರ ಇರ್ಬೋದು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪ್ರವರ್ಗ ಒಂದರ ಒಕ್ಕೂಟದ ನನ್ನ ಅನುಪಸ್ಥಿತಿಯಲ್ಲಿ ಏನು ಉಪಾಧ್ಯಕ್ಷರುಗಳು ಎಲ್ಲ ಹೋಗಿ ಅವರಿಗೆ ಒಂದು ರೆಪ್ರೆಸೆಂಟೇಷನ್ನು ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಖಂಡಿತ ಒಂದಷ್ಟು ಅಲೆಮಾರಿಗಳ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಕನ್ಸಿಡರ್ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಇದೇ ವಿಚಾರಗಳನ್ನು ಈ ಹಿಂದೆ ನಾನು ನಮ್ಮ ಡೆಪ್ಟಿ CM ಅವ್ರ ಗಮನಕ್ಕೂ ತಂದಿದ್ದೇನೆ. ಸಮಾಜದ ಪ್ರವರ್ಗ ಒಂದರ ಜಾತಿಗಳಲ್ಲಿ ಇರತಕ್ಕಂಥ ಅನ್ಯಾಯಗಳೇನೇನಾಗಿದ್ದಾವೆ, ಹೆಂಗೆ ಸರಿಪಡಿಸ್ಬೇಕು, ಅನುದಾನ ಕೊಡೋದು, ನಿವೇಶನ ಕೊಡೋದು, ಹಾಸ್ಟೆಲ್ ಕಟ್ಕೊಡೋವಂಥ ವಿಚಾರ ಇರ್ಬೋದು, ಸಮುದಾಯ ಭವನದ ವಿಚಾರ ಇರ್ಬೇಕು, ಇದನ್ನು ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೇವೆ. ಹಾಗಾಗಿ ಖಂಡಿತ ಈಗ ಏನು 3ನೇ ತಾರೀಕಿನಿಂದ ಪ್ರಾರಂಭ ಆಗೋ ಆಯವ್ಯಯದಲ್ಲಿ ಮಂಡನೆಯಲ್ಲಿ ನಮಗೊಂದಷ್ಟು ನ್ಯಾಯ ಸಿಗುತ್ತೆ ಅಂತೇಳಿ ಭಾವಿಸಿದ್ದೇವೆ. ಅದೇ ನಿಟ್ಟಿನಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡುವಾಗೂ ಸಹ ಈ ಸಮಾಜಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಅಂತಲೂ ಸಹ ಭಾವಿಸಿದ್ದೇನೆ. ಹಾಗಾಗಿ ಖಂಡಿತ ಸರ್ಕಾರ ಏನು ನಮ್ಮದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಅದನ್ನು ಒತ್ಕೋತಾಯನ್ನು ತಾವೆಲ್ಲ ಪರಿಗಣಿಸಿ ಅದಕ್ಕೆ ಒಂದಷ್ಟು ನ್ಯಾಯ ಕಲ್ಪಿಸ್ಕೊಡ್ತೀರಾ ಅಂತೇಳಿ ಭಾವಿಸ್ತಾ, ಖಂಡಿತ ಮುಂದೆ ಬರುವಂಥ ಏನು ಅಧಿವೇಶನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರವರ್ಗ ಒಂದರ ಪರವಾಗಿ, ತುಳಿತಕ್ಕೆ ಒಳಗಾದ ಸಮಾಜಗಳ ಪರವಾಗಿ ಧ್ವನಿಯೆತ್ತುವ ನಿಟ್ಟಿನಲ್ಲಿ ನ್ಯಾಯಯುತವಾಗಿ ನಮಗೆ ಸಲ್ಲಬೇಕಾಗಿರೋಂಥ ಸರಿಸುಮಾರು 8-9% ರಿಸರ್ವೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ಪ್ರಾರಂಭ ಆಗ್ತವೆ. ಜೊತೆಯಲ್ಲಿ ಅಭಿವೃದ್ಧಿ ನಿಗಮಗಳಿಗೆ ಏನು ಇದುವರೆಗೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು, ಮತ್ತು ಒಳ್ಳೆ ಕೆಲಸ ಮಾಡಿರೋವಂಥವ್ರನ್ನ, ಸಮಾಜಮುಖಿಯಾಗಿ ಕೆಲಸ ಮಾಡೋವಂಥವ್ರನ್ನ ಗುರುತು ಮಾಡಿ ಒಕ್ಕೂಟದ ಕಡೆಯಿಂದ ನಾವೇನು ನ್ಯಾಯಯುತವಾಗಿ ಯಾರು ಕೆಲಸ ಮಾಡಿದ್ರೆ ಅವ್ರದ್ದು ರೆಪ್ರೆಸೆಂಟೇಷನ್ ತಮಗೆ ಕೊಡ್ತೇವೆ, ಅಂದರೆ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾವು ಮನವಿ ಕೊಡ್ತೇವೆ. ಅದನ್ನು ಸಹ ಕನ್ಸಿಡರ್ ಮಾಡಬೇಕು ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಖಂಡಿತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಅಂದರೆ ರಾಜ್ಯ ಪದಾಧಿಕಾರಿಗಳು ಇವತ್ತು ಸೇರಿರೋದು, ಎಲ್ರಿಗೂ ದೂರದ ಜಿಲ್ಲೆಗಳಿಂದ ಬಂದು ಸೇರಿ ಇವತ್ತು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಅದೇ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಸಂಘಗಳನ್ನು ಗಟ್ಟಿ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ಆವ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಕೆಲಸ ಮಾಡಿ ನೋಂದಣಿನ ಹೆಚ್ಚು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ, ಆಮೇಲೆ ಆ ಜಿಲ್ಲೆಗಳಲ್ಲಿ ಆಗ್ತಿರೋಂಥ ಏನಾದರೂ ಸಮಾಜಗಳಿಗೆ ಆಗ್ತಿರೋಂಥ ವ್ಯತ್ಯಾಸಗಳನ್ನು ರಾಜ್ಯ ಗಮನಕ್ಕೆ ತರಬೇಕು ಅಂತೇಳಿ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಸಮಾಜದಲ್ಲಿ ರೆಪ್ರೆಸೆಂಟೇಟಿವ್ ಆಗಿರುವಂಥವ್ರು MLCಗಳಿರ್ಬೋದು, MLAಗಳಿರ್ಬೋದು, ಅವರು ಹೆಚ್ಚಾಗಿ ತೊಡಗಿಸ್ಕೊಂಡು ಏನು ಸ್ಥಿತಿಗತಿಗಳ ಬಗ್ಗೆ ಅರಿತು ಮುಂದಿನ ದಿನಗಳಲ್ಲಿ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಸಹ ಕೇಳ್ಕೊಳ್ತಾ, ಇವತ್ತು ನಮ್ಮ ಪ್ರವರ್ಗ ಒಂದರ ಅಡಿಯಲ್ಲಿ ಬರತಕ್ಕಂಥ ಲಾಡ್ ಸಮಾಜ ಏನಿದೆ, ಅದರ ರೆಪ್ರೆಸೆಂಟೇಷನ್ ಆಗಿರತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಇದೆ. ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅವರಿಗೆ ಇನ್ನೂ ಹೆಚ್ಚು ಕಾಲ ಚೆನ್ನಾಗಿ ರಾಜಕೀಯದಲ್ಲಿ ಇದ್ದು ಈ ಸಮಾಜ ಸೇವೆ ಮಾಡೋದಕ್ಕೆ ಆ ದೇವರು ಆಯುರ ಆರೋಗ್ಯ ಅಂತಸ್ತು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಕೇಳ್ಕೊಳ್ತಾ, ಎಲ್ಲರೂ ಒಕ್ಕರಲಿಂದ ಸಂತೋಷ್ ಲಾಡ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ, ಖಂಡಿತ ತಾವು ಸಹ ತೊಡಗಿಸ್ಕೊಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು.